ಚಿಕ್ಕಬಳ್ಳಾಪುರದ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ನಡೆದ ಆಯ್ಕೆ ಸಭೆಯಲ್ಲಿ ಮಾತನಾಡಿದ ಸರ್ಕಾರಿ ವಾಹನ ಚಾಲಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್, ವಾಹನ ಚಾಲಕರ ಸಂಘ ಎಲ್ಲಾ ಜಿಲ್ಲೆಗಳಲ್ಲಿ ಬೆಳೆಯುತ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮವಾಗಿ ಬೆಳೆಸಬೇಕು ಎಂದರು. ಈ ಸಭೆಗೆ ಬಂದಿರುವ ಎಲ್ಲ ಚಾಲಕರ ನೌಕರರು ರವಿಕುಮಾರ್ ಅವರಿಗೆ ಬೆಂಬಲಿಸಿ ಒಮ್ಮತದಿಂದ ಆಯ್ಕೆ ಮಾಡಿರುವುದು ಸಂತಸವಾಯಿತು. ಎಲ್ಲರೂ ಸಂಘಟನೆ ಮಾಡಿ ಸರ್ಕಾರಿ ನೌಕರಿಯಲ್ಲಿ ಯಾವುದೇ ತೊಂದರೆಯಿಲ್ಲದೆ ಉತ್ತಮವಾಗಿ ಕೆಲಸ ಮಾಡಲಿ ಎಂದು ಬಯಸುತ್ತೇನೆ ಎಂದರು. ಇಂದು ವೈಕುಂಠ ಏಕಾದಶಿ ಹಾಗೂ ಹನುಮ ಜಯಂತಿ ಇರೋದರಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ರವಿಕುಮಾರ್ ಅವರನ್ನು ಆಯ್ಕೆ ಮಾಡಿದ್ವಿ. ಅವರು ಈ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಾರು ಚಾಲಕರಾಗಿ ಸೇವೆ ಮಾಡ್ತಾಯಿದ್ದಾರೆ, ಸರ್ಕಾರಿ ಸೇವೆ ಮಾಡ್ತಾಯಿದ್ದಾರೆ. ಅದೇ ರೀತಿ ಅವರ ಎಲ್ಲ ಅನುಯಾಯಿಗಳು, ನಮ್ಮ ಎಲ್ಲ ಚಾಲಕ ಬಂಧುಗಳು, ಸುಮಾರು 35ರಿಂದ 40 ಜನ ಚಾಲಕ ಬಂಧುಗಳು ಈ ಸಭೆಯಲ್ಲಿ ಭಾಗವಹಿಸಿದರು. ಎಲ್ಲರೂ ಒಮ್ಮತದ ಅಭ್ಯರ್ಥಿಯಾಗಿ ಶ್ರೀ ರವಿಕುಮಾರ್ ಅವ್ರನ್ನ ಇವತ್ತು ನೂತನ ಜಿಲ್ಲಾ ವಾಹನ ಚಾಲಕರ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಎಲ್ರಿಗೂ ತುಂಬ ಸಂತೋಷ. ಹಾಗೆ ನಮ್ಮ ಸಂಘಟನೆ, ನಮ್ಮ ವಾಹನ ಚಾಲಕರ ಸಂಘಟನೆ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ವಾಹನ ಚಾಲಕರ ಸಂಘಟನೆ ಬೆಳೀತಾ ಬಂದಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಒಳ್ಳೆ ಎಲ್ಲ ನೌಕರರು ಒಮ್ಮತದಿಂದ ಈ ನಮ್ಮ ರವಿಕುಮಾರ್ನ ಆಯ್ಕೆ ಮಾಡಿರೋದ್ರಿಂದ ತುಂಬ ಸಂತೋಷ ಆಯಿತು. ಅದೇ ರೀತಿ ಎಲ್ಲರೂ ಸಂಘಟನೆ ಮಾಡಿ ಎಲ್ಲರೂ ಸರ್ಕಾರಿ ನೌಕರಿಯಲ್ಲಿ ಯಾವುದೇ ತೊಂದರೆ ಇಲ್ಲದಂತೆ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ವಾಹನ ಚಾಲಕರಿಗೆ ನಾನು ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.